ಇವತ್ತು ದಿನ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ 2023ರಲ್ಲಿ ಜನತಾದಳ ಅಭ್ಯರ್ಥಿಯಾಗಿದ್ದರು ಗೋವಿಂದರಾಜ್ ಅವರು. ಇವತ್ತು ಜನತಾದಳ ಪಕ್ಷ ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮಾನ್ಯ ಗೋವಿಂದರಾಜ್ ಅವರು ಸೇರ್ಪಡೆನ ಮಾಡ್ತಾ ಇದ್ದಾರೆ. ಇವತ್ತು ಗೋವಿಂದರಾಜ್ ಅವರು ಸೇರ್ಪಡೆ ಕಾರಣ ಅಂದ್ರೆ ಅವ್ರು ಜನತಾದಳದಿಂದ 2023ರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅವ್ರು ಬಿಜೆಪಿಗೆ ಹೋಗ್ಬೋದಾಗಿತ್ತು. ಇಲ್ಲ, ನಾವು ಬಿಜೆಪಿಗೆ ಯಾವ ಕಾರಣಕ್ಕೆ ಹೋಗಲ್ಲ, DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತೀನಿ ಅಂತ ಇವತ್ತು ಪಕ್ಷಕ್ಕೆ ಸೇರಿದವರೆಲ್ಲ ದೊಡ್ಡ ಮಟ್ಟದಲ್ಲಿ ಅವ್ರ ಜೊತೆ ಒಂದು ತಂಡನೇ ಬಂದಿದೆ. ಅವ್ರಿಗೆಲ್ಲಾನು ಅವರು ಸ್ವಾಗತನ ನಾನು ಮಾಡಕ್ ಬಯಸ್ತೀನಿ. ದಯಮಾಡಿ ಗೋವಿಂದರಾಜ್ ಅವರು ಮೇಲೆ ಬರ್ಬೇಕಂತ ಕೇಳ್ತೀನಿ. ಗೋವಿಂದರಾಜ್ ಅವರು ಒಕ್ಕಲಿಗ ಸಮಾಜ ಮುಖಂಡರಾಗಿದ್ದಾರೆ, ಎಲ್ಲ ಗೊತ್ತಿರೋದಿದೆ. ನಮ್ಮಲ್ಲಿ ಚಾಮರಾಜಪೇಟೆಯಲ್ಲಿ ಬಹಳ ಸ್ಟ್ರಾಂಗ್ ಹೋಲ್ಡ್ ಅವರು. ಇವತ್ತು ಮನೆ ನಮ್ಮ ನಾಯಕರಾದಂಥ DK ಶಿವಕುಮಾರ್ದಲ್ಲಿ ನೇತೃತ್ವದಲ್ಲಿ ನಾನು ಬಿಜೆಪಿ ಯಾವ ಕಾರಣಕ್ಕೆ ಹೋಗಲ್ಲ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕಂತ ಇವತ್ತು ಮನೆ ಗೋವಿಂದರಾಜ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ. ಅವ್ರಿಗೆ ಸ್ವಾಗತನ ಮಾಡ್ತೀನಿ. ಗೌರಮ್ಮ ಮಾಜಿ ಅವರ ಧರ್ಮಪತ್ನಿ ಆದಂಥ ಗೌರಮ್ಮ ಅವರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಆಗಿದ್ದರು. ಅವರು ನಮ್ಮ ಪಕ್ಷಕ್ಕೆ ಬಹಳ ಜನ ಕೇಳ್ತಾರೆ, ಸರ್ ಶ್ರೀಕಾಂತ್ ಬಂದವನೆ, ವಿಜಿ ಬಂದವನೆ,